ವರ್ಷಕ್ಕೆ 1 ಲಕ್ಷ ಹಾಕುವಂತ ಯೋಜನೆ ಅದೇ ರೀತಿಯಲ್ಲಿ ಶಿರವಾಡ ಗ್ರಾಮದಿಂದಲೇ ನಾನು ಶಾಸಕನಾಗಿ ಬಂದಿನಂತೇಳಿ ಘಂಟಾಘೋಷವಾಗಿ ನಾನು ಹೇಳ್ತಾ ಇದ್ದೀನಿ ಇವತ್ತು. ಯಾಕಂದ್ರೆ ತಮ್ಮೆಲ್ಲರ ಆಶೀರ್ವಾದವನ್ನ ಆ ತಾಯಿ ಯಾವ ರೀತಿ ಆಶೀರ್ವಾದ ಕೊಟ್ಟಿದ್ದರೋ ಆ ರೀತಿಯಾಗಿ ತಾವೆಲ್ಲರೂ ಕೂಡ ಆಶೀರ್ವಾದವನ್ನು ಕೊಟ್ಟು ನನ್ನನ್ನು ಗೆಲ್ಲಿಸಿ ಈ ಭಾಗಕ್ಕೆ ಶಾಸಕರಾಗಿ ಮಾಡಿ ಮತ್ತೆ ಅದೇ ಒಂದು ಆಶೀರ್ವಾದದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಮತ್ತೆ ಮಂತ್ರಿಯನ್ನು ಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಮಾಡಿದ್ದಕ್ಕೆ ತಮಗೆ ಅನಂತ ಕೋಟಿ ವಂದನೆಗಳನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ಇವತ್ತು ಬಹುಶಃ ನಮ್ಮ ಹೊನ್ನಪ್ಪ ನನ್ನ ಆತ್ಮೀಯ ಮಿತ್ರರು ನೋಡ್ತಾ ಇದ್ರೆ ಕಾಣ್ತಾ ಇದ್ದಾರೆ, ಪಾಪ ಜನಗಳೆಲ್ಲ ಕಾಣ್ತಾ ಇಲ್ಲ ನನಗೆ. ನಮ್ಮ ಪಾಲಿಕೆ ಸದಸ್ಯರು, ಇದೇ ಸ್ವಂತ ಗ್ರಾಮ, ನನ್ನ ಆತ್ಮೀಯ ಮಿತ್ರರು, ಅವರು ನೀವು ಎಲ್ಲ ಸೇರಿ ಕಾಂಗ್ರೆಸ್ ಪಕ್ಷಕ್ಕೆ ಬಲ ಕೊಟ್ಟರೆ ಒಳ್ಳೇದಾಗುತ್ತೆ ಅಂತ ಹೇಳಿ ತಿಳಿದು ಕಳೆದ ಬಾರಿ ಯಾವ ರೀತಿ ಚುನಾವಣೆಯಲ್ಲಿ ಕೊಟ್ಟಿದ್ದೀರೋ ಈ ಬಾರಿ ಈ ಚುನಾವಣೆಯಲ್ಲಿ ಕೂಡ ಮಾನ್ಯ ನಮ್ಮ ತುಕಾರಾಮಣ್ಣನವರು ಕೂಡ ಅದಕ್ಕಿಂತ ಹೆಚ್ಚಾಗಿ ತಾವು ಬೆಂಬಲಿಸ್ತೇವೆ ಅಂತ ನನಗೆ ಘಂಟಾಘೋಷವಾಗಿ ನಂಬಿಕೆ ಆಗಿದೆ. ಇವತ್ತು ತಾವೆಲ್ಲ ಕೂಡ ಇವತ್ತು ತಾಯಂದಿರು ಎಷ್ಟು ಖುಷಿಯಾಗಿದ್ದು ಇವತ್ತೆಲ್ಲ ಕೂಡ ಚುನಾವಣೆ ಪೂರ್ವದಲ್ಲಿ ನಮ್ಮ ಪ್ರಣಾಳಿಕೆಯಲ್ಲಿ ಪಂಚ ಗ್ಯಾರಂಟಿಗಳನ್ನ ಈಗಾಗಲೇ ಕೂಡ ಮಾನ್ಯ ನಮ್ಮ ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿತ್ತು. ಇವತ್ತು ತಮ್ಮೆಲ್ಲರ ಆಶೀರ್ವಾದದಿಂದ ಈ ಕರ್ನಾಟಕದಲ್ಲಿ 136 ಸ್ಥಾನಗಳನ್ನು ಗೆದ್ದು ಮಾನ್ಯ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಸಾಹೇಬರು ಆದ್ಮೇಲೆ ಕೊಟ್ಟ ಮಾತಿನಂತೆ ಇವತ್ತು ಪಂಚ ಗ್ಯಾರಂಟಿಗಳನ್ನ ಕೊಟ್ಟಂತ ಯಾರಾದ್ರೂ ಧೀಮಂತ ನಾಯಕ ಇದ್ದಾರೆ ಅಂದ್ರೆ ಅದು ಮಾನ್ಯ ಮುಖ್ಯಮಂತ್ರಿಯಾದಂತಹ ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಶಿವಕುಮಾರ್ ಸಾಹೇಬರು ಅನ್ನುವಂತ ವಿಚಾರವನ್ನು ತಿಳಿಸ್ತೀನಿ. ಇವತ್ತು ಬಹುಶಃ ಗೃಹಲಕ್ಷ್ಮಿ ಯೋಜನೆ ಮೂಲಕ ಇವತ್ತು ಇಲ್ಲೇ ಇದ್ದಾರೆ ನಮ್ಮ ತಾಯಂದ್ರು, ಬಹಳ ಖುಷಿಯಾಗಿದ್ದಾರೆ. ಇವತ್ತು ಕ್ಯಾಮ ಬಹುತ್ ಖುಷಿ ನಮ್ಮ ಬಹಳ ಖುಷಿಯಾಗಿದ್ದಾರೆ. ಯಾಕೆ ಖುಷಿಯಾಗಿದ್ದಾರೆ ಅಂದ್ರೆ ಇವತ್ತು ಕೊಟ್ಟ ಮಾತಿನಂತೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಚುನಾವಣೆ ಗೆದ್ದ ಮೇಲೆ ನಾನು ಮುಖ್ಯಮಂತ್ರಿ ಆದ್ಮೇಲೆ ನಿಮ್ಮನ್ನು ಶಕ್ತಿವಂತರಾಗಿ ಮಾಡ್ಲಿಕ್ಕೆ, ನಿಮ್ಮನ್ನು ಸ್ವಾಭಿಮಾನಿಗಳಾಗಿ ಮಾಡ್ಲಿಕ್ಕೆ, ನಿಮ್ಮ ಬದುಕನ್ನು ಹಸರು ಮಾಡ್ಲಿಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಚುನಾವಣೆ ಪೂರ್ವದಲ್ಲಿ ಮಾತು ಕೊಟ್ಟಿದ್ರು. ಆ ಕಾರಣಕ್ಕಾಗಿಯೇ ತಮಗೆಲ್ಲ ಕೂಡ ಇವತ್ತು ಮಹಿಳೆಯರಿಗೆ, ಯಜಮಾನಿಗೆ ಇವತ್ತು 2,000 ರೂಪಾಯಿ ಕೊಡುವಂತದ್ದು ಮಾಡ್ತಿದ್ದಾರೆ ಅಂತೇಳಿ ಘಂಟಾಘೋಷವಾಗಿ ನಾನು ಇವತ್ತು ಹೇಳ್ತಾ ಇದ್ದೀನಿ.